ಶುಭೋದಯ, ಸುಪ್ರಭಾತ, ಶುಭ ಮುಂಜಾನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಆತ್ಮೀಯ ಆದರದ ಸ್ವಾಗತ. ನಾನು ನಿಮ್ಮ ಮನೆ ಮೇಷ್ಟ್ರು ಚಂದ್ರಶೇಖರ. ಇವತ್ತು ಸಂಸ್ಕೃತ ವ್ಯಂಜನ ಸಂಧಿಗಳು ಅಂತಕ್ಕಂಥ ಒಂದು ವಿಶೇಷ ಪಾಠ ಮಾಡ್ತಾ ಇದ್ದೇನೆ. ಸಾಮಾನ್ಯವಾಗಿ ಸ್ವರ ಸಂಧಿಗಳು ಅಂತಂದ್ರೆ ನಾವು ಕನ್ನಡದಲ್ಲಿ ಸ್ವರ ಸಂಧಿಗಳು, ಲೋಪ, ಆಗಮ, ಆದೇಶ ಸಂಧಿಗಳು ಅದನ್ನು. ಇನ್ನು ಸಂಸ್ಕೃತ ಸಂಧಿಗಳು ಅಂತಕ್ಕಂಥದ್ದು ಅಲ್ಲಿಯೂ ಕೂಡ ನಾವು ಸವರ್ಣ ದೀರ್ಘ ಸಂಧಿ, ವೃದ್ಧಿ ಸಂಧಿ, ಎಣ್ ಸಂಧಿ ಇತ್ಯಾದಿಗಳನ್ನು ನಾವು ಅಲ್ಲಿ ನೋಡಿರ್ತೇವೆ. ಈಗ ವ್ಯಂಜನ ಸಂಧಿಗಳು ಅಂತಕ್ಕಂಥದ್ದಕ್ಕೆ ನಾವು ಬರ್ತಾ ಇದ್ದೇವೆ. ವಿದ್ಯಾರ್ಥಿಗಳೇ, ಇದು 5ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಅತ್ಯಗತ್ಯವಾದದ್ದು. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಬರೀತಕ್ಕಂಥ ಅಭ್ಯರ್ಥಿಗಳಿದ್ದು ಖಂಡಿತವಾಗಿಯೂ ಇದು ತಿಳಿದುಕೊಳ್ಳಲೇಬೇಕಾಗಿರ್ತಕ್ಕಂಥ ವ್ಯಾಕರಣ ಪಾಠ, ಸಂಸ್ಕೃತ ವ್ಯಂಜನ ಸಂಧಿಗಳು. ಈಗ ಅದರಲ್ಲಿ 3 ಪ್ರಮುಖವಾಗಿ ಜಷ್ಟ್ವ ಸಂಧಿ ಅಂತೇಳಿ ಬರ್ತದೆ, ಶುತ್ವ ಸಂಧಿ ಅಂತ ಬರ್ತದೆ. ಇನ್ನು ಕೊನೆಗೆ ನಾನು ಮತ್ತೆ ಮುಂದಿನ ಸಂಧಿಯನ್ನು ಹೇಳ್ತಾ ಇದ್ದೇನೆ. ನಾನು ನೋಡಿ, ಇಲ್ಲೇನಿದೆ ಅಂತಂದ್ರೆ ಜಷ್ಟ್ವ ಸಂಧಿಯ ಒಂದು ಡೆಫಿನೇಷನ್, ವ್ಯಾಖ್ಯ ಏನು ಹೇಳ್ತಂತಂದ್ರೆ, ಪೂರ್ವ ಪದದ ಕೊನೆಯಲ್ಲಿರುವ ವರ್ಗದ ಪ್ರಥಮಾಕ್ಷರಕ್ಕೆ, ಅಂದರೆ ಕ ಚ ಟ ತ ಪಗಳಿಗೆ ಅದೇ ವರ್ಗದ ತೃತೀಯಾಕ್ಷರಗಳು, ಅಂದರೆ ಕ್ರಮವಾಗಿ ಗ ಜ ಡ ದ ಬ ವ್ಯಂಜನಗಳು ಆದೇಶವಾಗಿ ಬರುತ್ತವೆ. ಕನ್ಫ್ಯೂಷನ್ ಮಾಡ್ಕೊಳ್ಬೇಡ್ರಿ, ಆದೇಶ ಸಂಧಿ ಅಂತೇಳಿ. ಆದೇಶ ಅಂದರೆ ಬರೋದಕ್ಕಂತಾರೆ. ಅಂದರೆ ಇಲ್ಲಿ ಇದನ್ನು ನೋಡ್ರಿ, ವಾಕ್ ಪ್ಲಸ್ ದೇವಿ. ಇವು ನಾನು ಉದಾಹರಣೆಗಳನ್ನು ಕ ಚ ಟ ತ ಪಕ್ಕೆ ಒಂದೊಂದು ಉದಾಹರಣೆಗಳನ್ನು ಕೊಟ್ಟಿದ್ದೇನೆ. ಅಂದರೆ ವರ್ಗೀಯ ವ್ಯಂಜನಗಳ ಮೊದಲನೆಯ ಒಂದು ಏನು ವರ್ಗದ ಈ ವ್ಯಂಜನಾಕ್ಷರಗಳಿವೆ ನೋಡ್ರಿ, ಕ ಚ ಟ ತ ಪ, ಈ ವ್ಯಂಜನಗಳಿವೆಯಲ್ಲ. ಇನ್ನು ಅದರ ಮುಂದೆ ಬರ್ತಕ್ಕಂಥದ್ದು ಇಲ್ಲಿ ಬೇರೆ ಸಂಸ್ಕೃತ ಪದನೇ ಇದೆ. ಆದರೆ ಕೂಡಿಸಿ ಬರೆದಾಗ ವಾಕ್ ಅಧಿಕ ದೇವಿ, ವಾಗ್ದೇವಿ ಅಂತ ಆಗಿದೆ ನೋಡ್ರಿ. ಇಲ್ಲಿ ಕಕಾರಕ್ಕೆ ಬದಲಾಗಿ ಗಕಾರ ಬಂದಿದೆ. ಅಂದರೆ ರೆಸ್ಪೆಕ್ಟಿವ್ಲಿ ಕ ಚ ಟ ತ ಪಗಳಿಗೆ ಗ ಜ ಡ ದ ಪಗಳು ಬರ್ತವೆ. ಈಗ ಕನ್ಫ್ಯೂಷನ್ ನಿಮಗೆ ಎಲ್ಲಿ ಆಗ್ತದೆ ನಾನು ಖಂಡಿತ ಹೇಳ್ತೀನಿ. ನಿಮಗೆ ಒಂದು ವೇಳೆ ಸ್ವಲ್ಪ ಟೈಮ್ ತೊಗೊಳ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸಬೇಕು. ಆದೇಶ ಗದವಾದೇಶ ಸಂಧಿ ಅಂತೇಳಿದೆ. ಕ ತ ಪಗಳಿಗೆ ಗದ ಬಗಳು ಬರ್ತವೆ. ಹಳ ಕನ್ನಡ, ಹಳ ಗನ್ನಡ ಅಂತಾಯಿತು. ಓಕೆ, ನೆನ್ಪಿಟ್ಕೊಳ್ರಿ. ಹಳ ಕನ್ನಡ, ಅದು ಹಳಗನ್ನಡ. ಇಲ್ಲಿ ಬರದೇ ಬಿಡ್ತೀನಿ ನಾನು, ಯಾಕಂತಂದ್ರೆ ಇದು ಭಾಳ ಅಗತ್ಯವಾಗಿ ಭಾಳ ಜನರಿಗೆ ಕನ್ಫ್ಯೂಷನ್ ಇದೆ. ಇದು ಇಲ್ಲಿ ಬರಿತೀನಿ ನೋಡ್ರಿ. ಹಳ, ಹಳೆ ಅಲ್ಲ, ಹಳ, ಹಳ ಪ್ಲಸ್ ಕನ್ನಡ, ಇದೇನಾಗಿದೆ ಹಳಗನ್ನಡ ಅಂತ ಆಗ್ತದೆ. ಈ ಕನ್ಫ್ಯೂಷನ್ ಏನಪ್ಪ ಅಂತಂದ್ರೆ, ಇದಕ್ಕೆ ಏನು ವ್ಯತ್ಯಾಸ ಇದೆ ಅಂತಂದ್ರೆ, ಇಲ್ಲಿ ಇವು ಕ ಚ ಟ ತ ಪಗಳು. ಓಕೆ, ಇಲ್ಲಿ ನಾರ್ಮಲ್ ವ್ಯಂಜನಗಳು ಬಂದಿರ್ತದೆ. ಇಲ್ಲಿ ವ್ಯಂಜನ ಅಥವಾ ಸ್ವರ ಇಲ್ಲಿ ಬಂದಿರ್ತದೆ. ಆದರೆ ವ್ಯತ್ಯಾಸ ಆಗೋದು ಇದು, ನೆನ್ಪಿಟ್ಕೊಳ್ರಿ. ವ್ಯತ್ಯಾಸ ಆಗುವುದು ಪೂರ್ವ ಪದದ ಅಂತಿಮಾಕ್ಷರ. ಇಲ್ಲಿ ಹಳ ಕನ್ನಡ, ಹಳಗನ್ನಡ ಅಂತ ಐತೆ ನೋಡ್ರಿ, ಇದು ವ್ಯತ್ಯಾಸ ಆಗ್ತಾ ಇದೆ, ನೆನ್ಪಿಟ್ಕೊಳ್ರಿ. ಉತ್ತರ ಪದದ ಪೂರ್ವಾಕ್ಷರ ವ್ಯತ್ಯಾಸ ಆಗ್ತಾ ಇದೆ. ನಾನು ತಿಳ್ಕೊಳ್ತೀನಿ ನಿಮ್ಗೆ ಅರ್ಥ ಆಗಿದೆ ಅಂತೇಳಿ. ಇನ್ನೊಮ್ಮೆ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಕೆಲವ್ರಿಗೆ ಬೇಜಾರಾಗ್ತಿರುತ್ತೆ, ಏನು ಸರ್ ಇದ್ದದ್ದು ಹೇಳೋದು ಹೇಳ್ತೀರಿ ಅಂತ ಅಂದ್ಕೊಳ್ಬೋದು. ಆದರೂ ನನ್ನ ಧರ್ಮ ನಾನು ಬಿಡುವುದಿಲ್ಲ. ಏನಂತಂದ್ರೆ, ಇಲ್ಲಿ ಪೂರ್ವ ಪದದಲ್ಲಿ ವ್ಯತ್ಯಾಸ ಆಗಿ ಕ ಚ ಟ ತ ಪಗಳಿಗೆ ಗ ಜ ಡ ದ ಬಗಳು ಬರ್ತವೆ. ಒಂದು ವೇಳೆ ಅದೇ ನಾವು ಇಲ್ಲಿ ನಾವು ಬಂದೆವು ಅಂತಂದ್ರೆ, ಆದೇಶ ಸಂಧಿಗೆ ಬಂದೆವು ಅಂತಂದ್ರೆ, ಕನ್ನಡದ ಆದೇಶ ಸಂಧಿಗೆ ಬಂದೆವು ಅಂತಂದ್ರೆ ಹಳ ಕನ್ನಡ, ಈ ಅಕ್ಷರ ವ್ಯತ್ಯಾಸ ಆಗ್ತಾ ಇದೆ, ಹಳಗನ್ನಡ ಅಂತ ಆಗ್ತಾ ಇದೆ. ಆದ್ದರಿಂದ ವಿದ್ಯಾರ್ಥಿಗಳೇ, ದಯವಿಟ್ಟು ಈ ಕನ್ಫ್ಯೂಷನ್ನಿಂದ ನೀವು ಹೊರಗೆ ಬರಬೇಕು. ಸರಿ, ಈಗ ಮುಂದೆ ಬರ್ತೀನಿ. ಅಜಂತ, ಇದು ಕೊಟ್ಟು ನಿಮಗೆ ಬಿಡಿಸಿ ಬರೆದು ಸಂಧಿ ಹೆಸರು ಹೇಳ್ರಿ ಅಂತ ಹೇಳ್ತಾರೆ. ಅಜಂತ ಅಂತ ಕೊಟ್ಟು ಅದನ್ನು ಬಿಡಿಸಿ ಬರೆದು ಸಂಧಿ ಹೆಸರು ಹೇಳಬೇಕಾಗ್ತದೆ. ಅಚ್ ಅಂತ, ಅಜಂತ ಅಂತ ಆಗ್ತದೆ. ಚಕಾರಕ್ಕೆ ಜಕಾರ ಬಂದಿದೆ. ಷಡಾನನ
ಷಟ್ ಅಂದರೆ 6. ಷಟ್ ಆನನ, ಷಡಾನನ. ಟಕಾರಕ್ಕೆ ಡಕಾರ ಬಂದಿದೆ. ಚಿತ್ ಆನಂದ, ಚಿದಾನಂದ ಅಂಥೇಳಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಇನ್ನು ಅಪ್ ಧಿ, ಇದು ಭಾಳ ಸ್ವಲ್ಪ ದೊಡ್ಡವರಿಗೆ, ದೊಡ್ಡ ಮಕ್ಕಳಿಗೆ ಅರ್ಥ ಆಗ್ತದೆ. ಇದು ಅಬ್ಧಿ ಅಂಥೇಳಿ. ಅಪ್ ಅಂದ್ರೆ ನೀರು, ಆ್ಯಕ್ಚುಲಿ ಅಬ್ಧಿ ಅಂದರೆ ಸಮುದ್ರ ಅಂತ ಅರ್ಥ ಆಗ್ತದೆ. ಅಪ್ ಧಿ, ಅಪ್ ಅಂದರೆ ಆ್ಯಕ್ಚುಲಿ ನೀರು. ಅದೇನು ನಿಮಗೆ ಅರ್ಥ ಆದ್ರೆ ಒಳ್ಳೆಯದು, ಇಲ್ಲ ಅಂತಂದ್ರೆ ಏನು ತಿಳ್ಕೊಳ್ಬೇಕಾಗಿಲ್ಲ. ಅಬ್ಧಿ ಅಂತ ಬಂದಾಗ ನೀವು ಬಿಡಿಸಿ ಬರೆಯೋದು ರೂಢಿಸ್ಕೊಳ್ಬೇಕು. ಇವೆಲ್ಲ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ ಅಷ್ಟು ನಿಮಗೆ ಸುಲಭ ಆಗ್ತದೆ. ಮುಂದಿನ ಎರಡನೆಯ ಸಂಧಿಗೆ ನಾನು ಬರ್ತಾ ಇದ್ದೀನಿ. ಶ್ಚುತ್ವ ಸಂಧಿ. ಸಕಾರ ತ ವರ್ಗಗಳಿಗೆ, ಶಕಾರ ಚ ವರ್ಗಗಳಿಗೆ. ತ ವರ್ಗ ಅಂದ್ರೆ ತ ಥ ದ ಧ ನ. ಚ ವರ್ಗ ಅಂದ್ರೆ ಚ ಛ ಜ ಜ ಯ. ಎಲ್ಲಿ ತ ಥ ದ ಧ ನಗಳು ಬರ್ತದೆಯೋ ಅಲ್ಲಿ ಸಕಾರ ಬರ್ತದೆ. ಎಲ್ಲಿ ಚ ಛ ಜ ಜ ಯ ಬರ್ತದೋ ಅಲ್ಲಿ ಶಕಾರ ಬರ್ತದೆ. ಆದ್ದರಿಂದ ಇದಕ್ಕೆ ಶ್ಚು ಅಂದರೆ ಶ ಮತ್ತು ಚಕಾರ, ಶ್ಚು. ಹೀಗಾಗಿ ಶ್ಚುತ್ವ ಸಂಧಿ ಅಂಥೇಳಿ ಬಂದಿದೆ. ಇಲ್ಲಿ ನೋಡ್ರಿ, ಸಕಾರ ಬಂದಾಗ ಶಕಾರ ಬರಬೇಕಲ್ಲ. ಮನಸ್ ಶುದ್ಧಿ, ಇಲ್ಲಿ ನೋಡ್ರಿ ಇದು ಶಕಾರ ಇದೆಯಾ, ಇದು ಯ ಅಲ್ಲದು, ಮನಃಶುದ್ಧಿ. ಶರತ್ ಚಂದ್ರ, ಓಕೆ, ತಕಾರಕ್ಕೆ ಚಕಾರ ಬರ್ತದೆ. ಶರತ್ ಚಂದ್ರ. ಜಗತ್ ಜ್ಯೋತಿ, ಜಗಜ್ಯೋತಿ. ಇನ್ನು ಕೆಲವರು ಜಗತ್ ಅಂತನೂ ಬರಿತಿರ್ತಾರೆ, ಇರಲಿ. ಜಗತ್ ನಮಗೆ ಸುಲಭವಾಗಿ ಇದು ಜಗತ್ ಜ್ಯೋತಿ. ತಕಾರಕ್ಕೆ ಮತ್ತು ಸಕಾರಕ್ಕೆ ಶಕಾರ ಬರ್ತದೆ. ಈ ಪ್ರಕಾರವಾಗಿ ಎಲ್ಲಿ ಸ ಮತ್ತು ತಕಾರಗಳಿಗೆ ಶಕಾರ ಬರ್ತದೋ ಅದನ್ನು ನಾವು ಶ್ಚುತ್ವ ಸಂಧಿ ಅಂತೇಳಿ ಅದನ್ನು ನಾವು ತಿಳಿದುಕೊಳ್ಳಬೇಕು. ಮೂರನೆಯದ್ದು ಅನುನಾಸಿಕ ಸಂಧಿ. ನನಗಿಲ್ಲಿ ಮೊದಲು ಬರಲಿಕ್ಕೆ ಅದೇನೋ ಮರೆತು ಬಿಟ್ಟಿದ್ದೇನೆ ನಾನು. ಇದು ಅನುನಾಸಿಕ ಸಂಧಿ. ವರ್ಗದ ಪ್ರಥಮ ಅಕ್ಷರಗಳಿಗೆ ಯಾವುದೇ ಅನುನಾಸಿಕ ಅಕ್ಷರ ಪರವಾದರೆ, ಪರವಾಗುವುದು ಎದುರಿಗೆ ಬರುವುದು, ಯಾವುದೇ ಅನುನಾಸಿಕ ಅಕ್ಷರ ಪರವಾದರೆ ಅಂದರೆ ವರ್ಗದ ಪ್ರಥಮಾಕ್ಷರಗಳಿಗೆ ಅದೇ ವರ್ಗದ ಅನುನಾಸಿಕ ಅಕ್ಷರವು ಆದೇಶವಾಗಿ ಬರುತ್ತದೆ. ಉದಾಹರಣೆ ನೋಡ್ರಿ, ಅಂದ್ರೇನು, ಕ ಚ ಟ ತ ಪಗಳಿಗೆ ಅದರ ಕೊನೆಯ ಅಕ್ಷರಗಳು. ವರ್ಗದ ಮೊದಲನೇ ಅಕ್ಷರ ಕ ಚ ಟ ತ ಪಗಳು, ಅದರ ಕೊನೆಯ ಅಕ್ಷರಗಳು ङ ಯ ಣ ನನ್ ಮ, ಅವು ತಿಳ್ಕೊಡ್ರಿ. ವಾಕ್ ಮಯ, ವಾಂಗ್ಮಯ ಅಂತಾಗಿದೆ ನೋಡ್ರಿ. ಈ ಕವರ್ಗದಲ್ಲಿ ಕೊನೆಯ ಅಕ್ಷರ ಅನುನಾಸಿಕ ङ ಬಂದಿರುತ್ತೆ ನೋಡ್ರಿ, ಅನುನಾಸಿಕ ङ ಬಂದಿರ್ತದೆ. ಇದನ್ನು ನಾನು ಇದು ಮಾಡ್ತಾಯಿದ್ದೇನೆ, ನಾನು ವ್ಯಂಜನಾಕ್ಷರ ಮಾಡ್ತಾಯಿದ್ದೀನಿ. ವಾಕ್ ಮಯ, ವಾಂಗ್ಮಯ ಅಂತಾಗಿದೆ. ಷಟ್ ಮುಖ, ಟದ ಕೊನೆಯ ಅಕ್ಷರ ಅಣ ಹೌದಲ್ಲ, ಆದ್ದರಿಂದ ಷಣ್ಮುಖ ಅಂತಾಗಿದೆ. ಸತ್, ಇದರ ಕೊನೆಯ ಅಕ್ಷರ ನ, ಸತ್ ಪ್ಲಸ್ ಮಾನ ಸನ್ಮಾನ. ಇದನ್ನು ನೀವು ಪರೀಕ್ಷೆಯೊಳಗೆ ನಿಮಗೆ ಇವುಗಳನ್ನು ಕೊಡ್ತಾರೆ. ವಾಂಗ್ಮಯ, ಈ ಪದವನ್ನು ಬಿಡಿಸಿ ಬರೆದು ಸಂಧಿ ಹೆಸರೆಸರಿ ಅಂತಾರೆ. ನಿಮ್ಮ ಅನುಭವ ಮತ್ತು ನಿಮ್ಮ ಚಾಕಚಕ್ಯತೆ, ನಿಮ್ಮ ಸತತ ಅಧ್ಯಯನ ಒಂದು ವೇಳೆ ಸರಿಯಾಗಿದ್ದದ್ದೇ ಆದರೆ ನಿಮಗೇನಾಗ್ತದೆ ಅಂತಂದರೆ ಇದು ಭಾಳ ಸುಲಭವಾಗಿ ವಾಂಗ್ಮಯ ಅಂದರೆ ವಾಕ್ ಪ್ಲಸ್ ಮಯ ಅಂತೇಳಿ ನಾವು ತಿಳ್ಕೊಳ್ಬೇಕು ಅಂತೇಳಿ ಗೊತ್ತಾಗ್ತದೆ. ಷಣ್ಮುಖ ಅಂತಂದರೆ ಷಟ್ಮುಖ, ಷಣ್ಮುಖ ಟಕಾರಕ್ಕೆ ಅದೇ ವರ್ಗದ ಕೊನೆಯ ಅಕ್ಷರ ಬಂದಿದೆ. ಆದ್ದರಿಂದ ಇದು ಅನುನಾಸಿಕ ಸಂಧಿ ಅಂತೇಳಿ ನಾವು ತಿಳ್ಕೊಳ್ಬೇಕಾಗ್ತದೆ. ವಿದ್ಯಾರ್ಥಿಗಳೇ, ಇಲ್ಲಿಗೆ ನಾನು ಇವತ್ತಿನ ಈ ಒಂದು ವ್ಯಾಕರಣ ಪಾಠ ಮುಗಿಸ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಅರ್ಥವಾಗಿದೆ ಅಂತ ಹೇಳ್ತಾ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ತಪ್ಪದೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ದೇನೆ. ಅಭಿನಂದನೆಗಳು ಮತ್ತು ಧನ್ಯವಾದಗಳು.